ಬೋರ್ಡ್ ಮನೆಗಳು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಡಿಸ್ಟಿಕಲ್ಲಿ ಎಷ್ಟು ಮನೆಗಳು ಕೊಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ನಾನು ಸ್ಯಾಂಕ್ಷನ್ ಆಗಿರೋದು ಮನೆಗಳು 3774 ಮನೆಗಳು, ಕಂಪ್ಲೀಟ್ ಆಗಿರೋದು 2519 ಮನೆಗಳು ಕಂಪ್ಲೀಟ್ ಆಗಿದೆ. ಅದು ಕಂಪ್ಲೀಟ್ ಆಗಿರೋದು ಯಾವಾಗ? ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್. ಸುನಿಲಣ್ಣ, ಇದು ಸ್ಲಮ್ ಬೋರ್ಡ್ ನಾನು ಹೇಳ್ತಾ ಇರೋದು. 1,80,253 ಮನೆಗಳು. ಅದೂ ಹಿಂದಿನ ಸರ್ಕಾರನೇ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಬಂತು. ಸ್ಲಮ್ ಬೋರ್ಡ್ ಅಲ್ಲಿ ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆನೂ ಕೊಟ್ಟಿಲ್ಲ. ಕಾರಣ ಅಂದ್ರೆ ಸೇಮ್ ಅದೇನೆ. ಇದು ಈಗಲೇ ಓಡಿ ತೋರಿಸಿ, ನೀವು ಇದಕ್ಕೆ ತೋರಿಸಿ. ನೀವು ಒಂದು ಮನೆ ಕೊಟ್ಟಿದ್ದೀರಿ, ನನ್ನ ಇವತ್ತೇ ರಾಜೀನಾಮೆ ಕೊಟ್ಟರೆ ಒಂದು ಸ್ಲಮ್ ಬೋರ್ಡ್ ಅಲ್ಲಿ ಒಂದು ಮನೆ ಸುನಿಲಣ್ಣ, ಸ್ಲಮ್ ಬೋರ್ಡ್ ಅಲ್ಲಿ 1,80,253 ಮನೆಯಲ್ಲಿ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿದ್ದು. ಅದಾದ್ಮೇಲೆ ಸಮ್ಮಿಶ್ರ ನಾವು ಇದ್ವಿ, ಸಮ್ಮಿಶ್ರ ಸರ್ಕಾರ ನಾವು ಇದ್ವಿ. 1.5 ವರ್ಷ ನಮ್ಮದೇ ಸರ್ಕಾರ ಆಯ್ತು, ನಾನು ಅವಾಗ ಮಂತ್ರಿ ಆಗಿದೆ. 4 ವರ್ಷ ತಮ್ಮ ಸರ್ಕಾರ ಆಯ್ತು. ಒಂದು ಮನೆ ಏನಾರ ಸ್ಲಮ್ ಬೋರ್ಡ್ ಅಲ್ಲಿ ಸ್ಯಾಂಕ್ಷನ್ ಆಗಿದ್ರೆ ಕೊಟ್ಟಿದ್ರೆ ನಾನು ಇವತ್ತೇ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ. ಇವತ್ತೇ ಕೊಡ್ತೀನಿ, ಸಾಬೀತುಪಡಿಸಿ. ಅದು ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ ಕಂಪ್ಲೀಟ್ ಮಾಡ್ತೀನಿ ಅವನಿಗೆ. ಸುರೇಶ್ ಬಾಬು ಹೇಳಿ. ಆಮೇಲೆ ಕಂಪ್ಲೀಟ್ ಮಾಡಿದೀವಿ 2,570. ಏನ್ ಮಾಡಿದ್ವಿ ಅಧ್ಯಕ್ಷ? ನಾವು 1,80,000 ಅಲ್ಲಿ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಅಂತ ಮಾಡ್ಕೊಂಡಿದ್ವಿ ಸನ್ಮಾನ್ಯ ಅಧ್ಯಕ್ಷೆ. ಅದಲ್ಲಿ ಮೊದಲೇ ಫೇಸ್ ಅಲ್ಲಿ 36,789 ಮನೆಗಳು 2024 ಮಾರ್ಚ್ ಅಲ್ಲಿ ಮನೆಗಳು ಹ್ಯಾಂಡ್ ಓವರ್ ಮಾಡಿದ್ವಿ. ಸೆಕೆಂಡ್ ಫೇಸ್ ಅಲ್ಲಿ ನೋಡಿ, ಫಸ್ಟ್ ಫೇಸ್ ಅಲ್ಲಿ ಇವ್ರು ಕೊಟ್ಟಿರೋದು 2,073 ಮನೆ ಕೊಟ್ವಿ. ಸೆಕೆಂಡ್ ಫೇಸ್ ಅಲ್ಲಿ ಮೊನ್ನೆ ಜನವರಿಯಲ್ಲಿ 24ನೇ ತಾರೀಕು ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 446 ಮನೆಗಳು ಕೊಟ್ಟಿದ್ವಿ, ಹ್ಯಾಂಡ್ ಓವರ್ ಮಾಡಿದ್ವಿ. ಕಾರಣ ಅಂದ್ರೆ ಈ ಮನೆಗಳು ಏನು ಪೆಂಡಿಂಗ್ ಇತ್ತಂದ್ರೆ ಸೇಮ್ ಅದೇನೆ. ನಾನು ಬಹಳ ಸದನದಲ್ಲಿದ್ದೀನಿ, ನನಗೂ ಹೇಳಿ ಸಾಕಾಗಿದೆ. ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ, ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಕೊಡ್ತಾರೆ, SC ST 2 ಲಕ್ಷ ಕೊಡ್ತಾರೆ. ಬೆನಿಫಿಷರಿ 4.5 ಲಕ್ಷ ಕೊಡಬೇಕಾಗಿತ್ತು. ಟೋಟಲ್ ಸ್ಲಮ್ ಬೋರ್ಡ್ಗೆ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು 7,400 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿದ್ದು. ಯಾರೋ 5,000 ಕೊಟ್ಟಾರೋ, ಯಾರೋ 10,000, ಯಾರೋ 15,000 ಆದ್ಮೇಲೆ ಕೊಡೋಕೆ ಸಾಧ್ಯ ಆಗಲ್ಲ. ನಾನು ಸಚಿವ ಮಂತ್ರಿ ಆದ್ಮೇಲೆ ನನ್ನ ಗಮನಕ್ಕೆ ಬಂದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಮನವಿ ಮಾಡಿದೆ, ಸರ್ ಈ ತರ ಬೆನಿಫಿಷರಿ ಪೇಮೆಂಟ್ ಕೊಡಕ್ಕೆ ಸಾಧ್ಯ ಆಗಲ್ಲ ಸರ್, ಇದು ಕೇಳಿ. ಜನ ಎಲ್ಲ ಬೀದಿಯಲ್ಲಿ ಇದ್ದಾರೆ ಸರ್, ನಾವು ಸರ್ಕಾರ ವತಿಯಿಂದಾನೆ ಕೊಡ್ಬೇಕಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದು. ಮಾನ್ಯ ಮುಖ್ಯಮಂತ್ರಿ ಒಪ್ಕೊಂಡು ಕ್ಯಾಬಿನೆಟ್ ಅಲ್ಲಿ ತಂದು ಮಾಡೋ ಅದು ಇದು 5 ಗ್ಯಾರಂಟಿದಲ್ಲಿ